Hello everyone, this is my second video, income from other source. ನಾನು ಗುರುಮೂರ್ತಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಫಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಥಿಯರಿಟಿಕಲ್ ಆಸ್ಪೆಕ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಯಾವ್ದ್ಯಾವುದು ನಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಸಲ್ಲಿ ಬರುತ್ತೆ ಅನ್ನುವಾಗ ಅದರಲ್ಲಿ ನಾವೊಂದು 20 ಲಿಸ್ಟನ್ನು ಡಿಸ್ಕಸ್ ಮಾಡಿದ್ದೀವಿ. ಸ್ಯಾಲ್ರಿ ಟು MLA MP ಅವ್ರ ಸ್ಯಾಲ್ರಿನ ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ ತೊಗೊಳ್ಬೋದು ಅಂದರೆ ತೊಗೊಳಕ್ಕೆ ಬರೋದಿಲ್ಲ. ಯಾಕಂದರೆ ನಿಮಗೆ ಸ್ಯಾಲ್ರಿ ಹೆಡ್ಸಲ್ಲಿ ಹೇಳಿದ್ದೀವಿ ಒಂದು ಮೇನ್ ಫೀಚರ್ಸ್ ಇದೆ. ದಿರ್ ಇಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಇಲ್ಲಿ MLA MLCಗಳಿಗೆ ಎಂಪ್ಲಾಯರ್ ರಿಲೇಷನ್ಶಿಪ್ ಇಲ್ಲದೆ ಇರೋದ್ರಿಂದ ಅವ್ರ ಸ್ಯಾಲ್ರಿ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಹೆಡ್ಸಲ್ಲಿ ಬರುತ್ತೆ. ಈಗ ನಾವು ಸೆಕೆಂಡ್ ಇಲಿಸ್ಟ್ರೇಷನ್ಸ್ ನೋಡೋಣ. ಶ್ರೀ ವಾಸುದೇವ ಹ್ಯಾಸ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ ಫಾರ್ ದ ಇಯರ್ ಎಂಡೆಡ್ 31/3/2020. 20,000 units of UTI, income received 4,000. 80,000 in post office savings bank account which earn interest 5% per annum. 72,000 10% tax-free debenture of Mysore Municipal Corporation. 14% Karnataka State Electricity Board bonds 30,000. 50,000 fixed deposit with Canara Bank Mangalore at 8% per annum. Compute the income from other source of Sri Vasudev from the above investment for assessment year 2021. ನಾನು ನಿಮಗೆ ಹೇಳಿದ ಹಾಗೆ ಇಂಥವು 6 ಮಾರ್ಕ್ಸಿಗೆ ಕೇಳ್ತಾರೆ. ಒಂದು 5ರಿಂದ 6 ಟ್ರಾನ್ಸಾಕ್ಷನ್ಸ್ ಕೇಳಿಬಿಟ್ಟು ನೀವು ಲಿಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಆದರೆ ಇಲ್ಲಿ ಇನ್ಕಮ್ ಡೈರೆಕ್ಟ್ ಕೊಟ್ಟಿಲ್ಲ, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಇನ್ಕಮ್ ಆಗಿ ಕನ್ವರ್ಟ್ ಮಾಡೋದು. ಹಾಗೆ ಇನ್ಕಮ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಯಾವ್ದು ಇನ್ಕಮ್ ಬರುತ್ತೆ, ಅದು ಟ್ಯಾಕ್ಸಬಲ್ಲ, ಎಕ್ಸಮ್ಟೆಡ್ಡ, ಅಥವಾ ಅದೇನಾದ್ರು ನಾನು ಗ್ರಾಸಪ್ ಮಾಡಬೇಕಾ ಅಂತ. ಇದರಲ್ಲಿ ಡೈರೆಕ್ಟಾಗಿ ಡಿವಿಡೆಂಡು ಅಥವಾ ಸೆಕ್ಯೂರಿಟೀಸ್ ಅಂತ ಕೊಟ್ಟಿಲ್ಲ. ನಾವು ಇದನ್ನು ಸೆಕ್ಯೂರಿಟೀಸ್ ಆಗಿ ಕೆಲವನ್ನು ತಗೊಳ್ಬೇಕು. ಆ ಸೆಕ್ಯೂರಿಟೀಸ್ನಲ್ಲಿ ಗೌರ್ಮೆಂಟ್ ಯಾವುದು ಮತ್ತು ಕಮರ್ಷಿಯಲ್ ಯಾವುದು, ಅದೇ ಗೌರ್ಮೆಂಟಲ್ಲಾದರೂ ಕೂಡ ಟ್ಯಾಕ್ಸ್ ಫ್ರೀ ಯಾವುದು, ಲೆಸ್ ಟ್ಯಾಕ್ಸ್ ಯಾವುದು ಅನ್ನೋದು ಇವೆಲ್ಲ ಗೊಂದಲ ಕ್ಲಿಯರ್ ಮಾಡ್ತಾ ಹೋಗೋಣ ಇಲ್ಲಿಂದ. ಈಗ ಈ ಪ್ರಾಬ್ಲಮ್ಸ್ ತೊಗೊಂಡ್ರೆ 2000 UTI ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಇನ್ಕಮ್ 4,000 ಅವರೇ ಕೊಟ್ಬಿಟ್ಟಿದ್ದಾರೆ. ನಾನು ನಿಮಗೆ ಹೇಳಿದಾಗೆ UTI ಇನ್ಕಮ್ ಈಸ್ ಎಕ್ಸಮ್ಟೆಡ್. ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನಿವತ್ತು ಆಕ್ಸಿಸ್ ಬ್ಯಾಂಕ್ ಅಂತ ಇದೆಯಲ್ಲ, ಅದು ಅವಾಗ UTIನಲ್ಲಿ ಇತ್ತು. ಅದರಲ್ಲಿ ಬಂದಂಥ ಇನ್ಕಮು ಈಸ್ ಎಕ್ಸಮ್ಟೆಡ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಇದೆ 5%, ಒಂದು 80,000 ಇಟ್ಟಿದ್ದಾನೆ. 4,000 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಅದು ಇಂಡಿವಿಜುವಲ್ ಅಕೌಂಟ್ ಅಂತ ಇರೋದರಿಂದ ಅಪ್ ಟು 3,500ವರೆಗೂ ಎಕ್ಸಮ್ಟೆಡ್ ಬರುತ್ತೆ. ಹೆನ್ಸ್ 4,000 ಇನ್ಕಮ್ ಮೈನಸ್ 3,500 ಈಸ್ 500 ಆಸ್ ಎ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಬಂದಿದೆ. ಸರ್ ಇದನ್ನ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನು ಇಟ್ ಈಸ್ ಎ ಗೌರ್ಮೆಂಟ್ ಅವರು ಡಿಬೆಂಚರ್ ಕೊಟ್ಟಿದ್ದಾರೆ. ಇಟ್ ಈಸ್ ಎ ಸೆಕ್ಯೂರಿಟಿ. ಯಾವ ಥರ ಸೆಕ್ಯೂರಿಟಿ ಹೇಳಿದ್ದಾರೆ? ಟ್ಯಾಕ್ಸ್ ಫ್ರೀ ಅಂತ ಹೇಳಿದ್ದಾರೆ. ನೋಡಿ, ಭಾಳ ಕ್ಲಿಯರ್ ಆಗಿದೆ ಇಲ್ಲಿ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ 10% ಆಫ್ 72,000. ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಈಸ್ ಇಟ್ ಎ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಆರ್ ಇಟ್ ಈಸ್ ಎ ಪ್ರೈವೇಟ್ ಆರ್ಗನೈಸೇಷನ್ಸ್? ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ಸ್ ಟ್ಯಾಕ್ಸ್ ಫ್ರೀ ಅಂತ ಕೊಟ್ಟಾಗ ನಾನು ನಿಮಗೆ ಭಾಳ ಸ್ಪಷ್ಟಪಡಿಸಿದ್ದೆ ಹಿಂದೆ, ಟ್ಯಾಕ್ಸ್ ಫ್ರೀಗೂ ಲೆಸ್ ಟ್ಯಾಕ್ಸಿಗೂ ವ್ಯತ್ಯಾಸ ಇದೆ. ಗೌರ್ಮೆಂಟಿಂದನೇ ಇಟ್ ಈಸ್ ಎ ಟ್ಯಾಕ್ಸ್ ಫ್ರೀ ಅಂದಿದ್ರೆ ಎಕ್ಸಮ್ಟೆಡ್. ಲೆಸ್ ಟ್ಯಾಕ್ಸ್ ಅಂತ ಬಂದಾಗ ನಾವು ಫುಲ್ಲಿ ಟ್ಯಾಕ್ಸಬಲ್ ತೊಗೊಳ್ಬೇಕಾಗುತ್ತೆ. ಇಟ್ ಈಸ್ ಫುಲ್ಲಿ. ಆದರೆ ಇದು ಇಟ್ ಈಸ್ ಎ ಗೌರ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಅಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲ, ಇಟ್ ಈಸ್ ಎ ನಾನ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಮೈಸೂರು ಮುನ್ಸಿಪಲ್
ಅಂದರೆ ನೀವು ಹೇಳ್ಕೊಳ್ಬೋದು ಸರ್ ಮುನ್ಸಿಪಾಲಿಟಿ ಅಂತ ಬಂದಾಗ ಇದು ಸರ್ಕಾರದಲ್ಲ ಸರ್ ಅಂತೇಳಿ. ಅಲ್ಲ, ಅದರ ಹೆಸರಿನಲ್ಲಿ ಡಿಬೆಂಚರನ್ನು ಇಶ್ಯೂ ಮಾಡಿದೆ. ದಟ್ ಡಿಬೆಂಚರು ಟ್ಯಾಕ್ಸ್ ಫ್ರೀ ಡಿಬೆಂಚರು ಇಟ್ ಈಸ್ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಯಾವುದೇ ಕಾರಣಕ್ಕೂ ರೇಟ್ ಕೊಟ್ಟಿದ್ದಾರೆ, ಫುಲ್ಲಿ ರೇಟ್ ತೊಗೊಂಡ್ಬಿಡ್ತೀವಿ ನಾವು. ದೆನ್ ಕನ್ವರ್ಷನ್ಸ್ ಅವನೇ ಹೇಳ್ತೇನೆ 10% ಆಫ್ 72,000 10% ನೋಡ್ಕೊಳ್ಳಿ ಇಲ್ಲಿ ಎಷ್ಟಿದೆ ಅಂತ. ಏನು ಹೇಳ್ತಾರೆ? ಓಕೆ, 10% ಆಫ್ 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಸರ್ ನಾವು ಹೇಗೆ ಇದನ್ನು ಐಡೆಂಟಿಫೈ ಮಾಡೋದು? ಕಮರ್ಷಿಯಲ್ ಸೆಕ್ಯೂರಿಟೀಸು ಮತ್ತು ಗೌರ್ಮೆಂಟ್ ಅಂತ ದೊಡ್ಡ ಕ್ವಶನ್ಸ್ ಆಗುತ್ತಲ್ಲ ಸರ್ ಅಂತ. ಸಾಮಾನ್ಯವಾಗಿ ಗೌರ್ಮೆಂಟ್ ಅವರು ಡಿಬೆಂಚರ್ ಅಂತ ಪದವನ್ನು ಬಳಸೋದಿಲ್ಲ. ಇಶ್ಯೂ ಮಾಡಬೇಕಾದ್ರೆ ಬಾಂಡ್ ಅಂತ ಪದವನ್ನು ಬಳಸ್ತೀವಿ. ಯಾವಾಗ ಡಿಬೆಂಚರ್ ಅಂತ ಬರ್ತಿದೆ ಇಟ್ ಈಸ್ ಎ ಕಾಲ್ಡ್ ನಾನ್ ಗೌರ್ಮೆಂಟ್ ಆರ್ ಕಾಲ್ಡ್ ಕಮರ್ಷಿಯಲ್ ಅಂತ ಒಂದು ಕನ್ಕ್ಲೂಷನಿಗೆ ಬರೋಣ. ಕ್ಲಿಯರ್ ಆಯ್ತಾ? ಎರಡನೇದು ಇದು ಟ್ಯಾಕ್ಸ್ ಫ್ರೀ ಅಂತ ಇದೆ. ಟ್ಯಾಕ್ಸ್ ಫ್ರೀ ಅಂತ ಬಂದಾಗ ನೀವು ಕಂಪ್ಲೀಟ್ ಆಗಿ ನೋಡಿ ಏನಿದೆ ರೇಟು. ಸಾಮಾನ್ಯ 10% ಆಫ್ 72,000 ಬರುತ್ತೆ. ಇಟ್ ಕಮ್ಸ್ ಟು 7,200. ಇಲ್ಲಿ ಪರ್ಸೆಂಟೇಜನ್ನು ಕೊಟ್ಟು ಅಮೌಂಟನ್ನು ಕನ್ವರ್ಟ್ ಮಾಡಿದಾಗ ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಅಂದರೆ ಅದು 90% ಒಳಪಟ್ಟಿರುತ್ತೆ. 100% ಅಂದರೆ ಎಷ್ಟು ಅಂತ ತೊಗೊಳ್ಬೇಕಾಗುತ್ತೆ. ಒಂದು ವೇಳೆ ನಾವು ರೇಟನ್ನು ಗ್ರಾಸ್ ಅಪ್ ಮಾಡಲಿಕ್ಕೆ ಬರೋದಿಲ್ಲ, ಅಮೌಂಟನ್ನು ಕನ್ವರ್ಟ್ ಆದಾಗ ಅಮೌಂಟನ್ನು ಗ್ರಾಸ್ ಅಪ್ ಮಾಡಲೇಬೇಕಾಗುತ್ತೆ. 10%, 100 - 10 ಅಂದರೆ 90, 90% ಅಂದರೆ 7,200. ಇಟ್ ಬಿಕಮ್ ನೋನ್ ಆಸ್ 8,000. ನೀವು ಬೇಕಾದ್ರೆ ನೋಡ್ಬೋದು 10% ಆಫ್ ಇಲ್ಲಿ ನೋಡ್ಕೊಳ್ಬೋದು 10% ಆಫ್ 72,000. 10% ಆಫ್ 72,000 ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಅಮೌಂಟ್ ಕೊಟ್ಟಿಲ್ಲ. ಇಲ್ಲಿ ಸಾಮಾನ್ಯವಾಗಿ 72,000 ಅಂತ ಹೇಳಿದ್ದಾರೆ. ನಾವು 10% 72,000ಗೆ ಕನ್ವರ್ಟ್ ಮಾಡಿದ್ರೆ ಇಟ್ ಈಸ್ 7,200. 7,200 ಅವ್ರದ್ದು ಏನಾಗ್ಬಿಡುತ್ತೆ? ಇಟ್ ಈಸ್ ಎ ಅಮೌಂಟ್ 7,200. ಯು ಕನ್ವರ್ಟೆಡ್ ಇಂಟು ಗ್ರಾಸ್ ಆಫ್ 8,000. ಇಂಟ್ರೆಸ್ಟ್ ಆನ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ 14% ಆಫ್ 30,000. ನಾನು ನಿಮಗೆ ಏನು ಹೇಳಿದೆ? ಪರ್ಸೆಂಟೇಜ್ ಅಂತ ಕೊಟ್ಟಾಗ ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇದು ಇಂಟ್ರೆಸ್ಟ್ ಆಫ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಬಂದಾಗ ಇದು ಗವರ್ನಮೆಂಟ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್, ಫುಲ್ಲಿ ಟ್ಯಾಕ್ಸಬಲ್, ನೋ ನೀಡ್ ಟು ಕನ್ವರ್ಟ್. 14% ಆಫ್ 30,000 4,200. ಇಂಟ್ರೆಸ್ಟ್ ಆನ್ FD ಇನ್ ಕೆನರಾ ಬ್ಯಾಂಕ್ 8% ಆಫ್ 50,000 4,000 ಇದೆ. 4,000 ಟ್ಯಾಕ್ಸಬಲ್. ಸರ್ ನಾನು ನಿಮ್ಗೆ ಹೇಳಿದಿರಿ 10,000ವರೆಗೂ TDS ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ. ಪ್ರತಿ ಒಂದು ರೂಪಾಯಿನೂ ಕೂಡ FDದು ಟ್ಯಾಕ್ಸಬಲ್, ಪ್ರೊವೈಡೆಡ್ ನಾವು ಅದಕ್ಕೆ ಒಂದು ಬ್ಯಾಂಕ್ ಅವ್ರಿಗೆ ಹೇಳಬೇಕು ನಾವು ಟ್ಯಾಕ್ಸ್ ಈಲ್ಡಿಗೋಸ್ಕರ ಸೇವ್ ಮಾಡಿದ್ದು ಅಂತ ಹೇಳಿದರೆ ಅವಾಗ ಎಕ್ಸಮ್ಟೆಡ್. ಇನ್ನೊಂದು ಇಲ್ಲ ನಮ್ಮದು TDS ಮಾಡಬೇಡಿ, ನಮಗೆ ಬೇರೆ ಯಾವುದೋ ಸೋರ್ಸ್ ಇಲ್ಲ ಅಂದರೆ 15G ಅಥವಾ 15 ಇದಂತ ಬಂದಾಗ ಅವಾಗ ಮಾತ್ರ ಎಕ್ಸಮ್ಷನ್ಸ್ ಆಗುತ್ತೆ. ಅವಾಗ ಬೇಕಾದ್ರೆ ನಾವು ಸಪ್ರೇಟ್ ಎಕ್ಸಮ್ಷನಲ್ಲಿ ಕ್ಲೈಮ್ ಮಾಡ್ಕೊಳ್ಳೋಣ. ಯಾವಾಗ ಇನ್ಕಮಿಗೆ ತಗೊಳ್ಳಿ, ನೀವು ಇನ್ಕಮಲ್ಲಿ ಯಾವುದೇ ಕಾರಣಕ್ಕೂ ಇದು ಎಕ್ಸಮ್ಷನ್ಸ್ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ. ಇನ್ಕಮಿಗೆ ತಗೊಳ್ಳಿ, ಆಮೇಲೆ ಏನಾದರೂ ನೀವು ಎಕ್ಸಮ್ಷನ್ಸ್ ಬಂದಾಗ ಇಟ್ ಈಸ್ ಅಂಡರ್ 80TTB ಆ್ಯಂಡ್ 80TTA ನಲ್ಲಿ ಕ್ಲೈಮ್ ಮಾಡ್ಕೊಳ್ಬೋದು. ಅಂದರೆ ಈ ಪ್ರಾಬ್ಲಮಿನ ಟೋಟಲಿ ಅರ್ಥ ಇಷ್ಟೇ. ಎನಿ ಇನ್ಕಮ್ ಫ್ರಮ್ UTA ಬಾಂಡ್ as early I mentioned that it is exempted. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ 3,500 ವರೆಗೂ ಎಕ್ಸಮ್ಷನ್ಸ್ ಇದೆ. ಓವರ್ ಆ್ಯಂಡ್ ಅಬೌವ್ 3,500 ಟ್ಯಾಕ್ಸಬಲ್. ಇಲ್ಲಿ 4,000 ಬಂದಿದೆ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇದೆ. ಇಟ್ ಈಸ್ ಎ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್. It is a commercial security because the word debenture is there. Commercial security, it is a fully taxable. Therefore, tax free ಅಂತ ಬಂದಾಗ ಗ್ರಾಸ್ ಅಪ್ ಮಾಡ್ಕೊಳ್ಳಬೇಕಾಗುತ್ತೆ. Therefore, 8,000 7,200 ಅದು 90% ಆದರೆ 100. ಸರ್ 90 ಹೆಂಗೆ ಬಂತು ಅಂದರೆ 10% ಅಂತ ಕೊಟ್ಟಿದ್ದಾರೆ. 100 - 10 ಅಂದರೆ 90 ಆಗುತ್ತೆ. 7,200 90 × 100. ಯಾವಾಗಲೂ 10 ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟಿ ಆಲ್ವೇಸ್ ಗ್ರಾಸ್ ಅಪ್ ಮಾಡಲೇಬೇಕಾಗುತ್ತೆ. ಲೆಸ್ ಟ್ಯಾಕ್ಸು ಅಮೌಂಟ್ ಕೊಟ್ಟರೆ ಬೇಡ, ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟರೆ ತೊಗೊಳ್ಬೇಕು, ಪರ್ಸೆಂಟೇಜ್ ಕೊಟ್ಟರೆ ಬೇಡ. ಅಂದರೆ ನೋ ಕನ್ಫ್ಯೂಷನ್. ಇಲ್ಲಿ ಡಿಬೆಂಚರ್ ಅನ್ಸೋದು ಬಂದಾಗ ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಅದ್ರ ಮುಂದೆ ಪದ ಟ್ಯಾಕ್ಸ್ ಫ್ರೀ ಅಂತ ಇದೆಯೋ ಲೆಸ್ ಟ್ಯಾಕ್ಸ್ ಇದೆಯೋ ನೋಡ್ಕೊಳ್ಳಿ. ಮುಂದಿನ ಪದ ಟ್ಯಾಕ್ಸ್ ಫ್ರೀ ಅಂತ ಇದ್ದರೆ ಅಮೌಂಟನ್ನು ಮಾಡಿಕೊಂಡು ಗ್ರಾಸ್ ಅಪ್ ಮಾಡ್ಕೊಳ್ಳಿ. ಮುಂದಿನ ಪದ ಲೆಸ್ ಟ್ಯಾಕ್ಸ್ ಅಂತ ಇದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಗ್ರಾಸ್ ಅಪ್ ಮಾಡಲಿಕ್ಕಿಲ್ಲ ಅಷ್ಟೇ. ಇಂಟ್ರೆಸ್ಟ್ ಆನ್ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಇಟ್ ಈಸ್ ಎ ಗವರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಇಟ್ ಈಸ್ ಎ ಗವರ್ಮೆಂಟ್ ಸೆಕ್ಯೂರಿಟೀಸ್ ಟ್ಯಾಕ್ಸ್ ಫ್ರೀ ಇದೆಲ್ಲ ಲೆಸ್ ಟ್ಯಾಕ್ಸ್.
ಸರ್ ಹೌ ವಿ ಕ್ಯಾನ್ ಜಡ್ಜ್ ಲೆಸ್ ಟ್ಯಾಕ್ಸ್ ಫ್ರೀ ಅಂದಾಗ ಅವನು ಸಾಮಾನ್ಯವಾಗಿ ಮೆನ್ಷನ್ ಮಾಡಬೇಕು. ಮಾಡಲಿಲ್ಲ ಅಂದಾಗ ಇಟ್ ಈಸ್ ಎ ಲೆಸ್ ಟ್ಯಾಕ್ಸ್ ಅಂತ ತಗೊಂಡು ಇಟ್ ಈಸ್ ಎ 14% ಚಾರ್ಜಬಲ್ ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆ್ಯಂಡ್ ಇಂಟ್ರೆಸ್ಟ್ ಆನ್ ಎಫ್ ಡಿ ಇಸ್ ಫುಲ್ಲಿ chargeable to income from other source. Total is 16,700. Next question is very lengthy. Another, Sri Shankar, resident, gives the following information for the financial year 1920. Compute gross total income and income from other source. ಕೆಳಗಡೆ ಹೇಳ್ಕೊ ಬಂದಿದ್ದಾರೆ. Dividend on equity shares from domestic company, income from undisclosed source, income from letting and hire building and machinery under lease rupees 4,000, interest on bank deposit 3,200, income received from ground rent 8,000, director sitting fee received 8,000, winning from lottery net 7,000, gift received amount ಹೇಳಿಲ್ಲ ಕೆಳಗಡೆ ಹೇಳ್ಕೊ ಬಂದಿದ್ದಾರೆ. received 80,000 from the friend Shiva, received 10 lakh from elder brother, received 1,40,000 from his gift on his marriage, received a gift from his grandmother, it comes to 40 lakhs. Following are the deductions are claimed by him. Depreciation allowed on building and machinery 3,000, fire insurance and building and plant of machinery 500. ಇದನ್ನು ನಾವು ಎಲ್ಲಿ ತಗೊಳ್ಬೇಕು ಅಂತ ಕೇಳಿದರೆ ಇಟ್ ಇಸ್ ಅನ್ ಅಪ್ರೋಪ್ರಿಯೇಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಲೆಟ್ಸ್ ಬಿಗಿನ್ಸ್ ವಿತ್ ದಿಸ್. ನೋಡ್ಕೊಳ್ಳಿ, ಡಿವಿಡೆಂಡ್ ಫ್ರಮ್ ಇಕ್ವಿಟಿ ಶೇರ್ಸ್ ಆಫ್ ಡೊಮೆಸ್ಟಿಕ್ ಕಂಪನಿ. ನಾನು ನಿಮಗೆ ಹೇಳಿದೆ 13, ಅದು ಸಾಮಾನ್ಯವಾಗಿ 13 lakhsವರೆಗೂ ಇದೆ. ಅಂಡರ್ ಸೆಕ್ಷನ್ಸು ಸರ್ ನೀವು ಡೊಮೆಸ್ಟಿಕ್ ಡಿವಿಡೆಂಟು ಎಕ್ಸಮ್ಟೆಡ್ ಅಂತ ಹೇಳಿದಿರಿ ಅಲ್ವಾ. 15O ಅಪ್ ಟು 10 lakhವರೆಗೂ ಎಕ್ಸಮ್ಟೆಡ್. ಸಾಮಾನ್ಯ ನಮ್ಮ ದೇಶದವರು ಯಾವ ಕಂಪನಿಯು 10 ಲಕ್ಷ ಡಿವಿಡೆಂಟ್ ಕೊಟ್ಟಿಲ್ಲ ಇಲ್ಲಿವರೆಗೂ. ಒಂದು ವೇಳೆ 10 ಲಕ್ಷದ ಮೇಲೆ ಡಿವಿಡೆಂಟ್ ಏನಾದ್ರು ಕೊಟ್ಟಿದ್ದಾರೆ ಅಪ್ ಟು 10 lakhs ಅಂಡರ್ ಸೆಕ್ಷನ್ 15O ಎಕ್ಸಮ್ಟ್ ಮಾಡಿ ಉಳಿದಿರಿದಿದೆ ಟ್ಯಾಕ್ಸಬಲ್. ಹಾಗಾಗ ನಿಮಗೆ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಟ್ಯಾಕ್ಸಬಲ್ ಆಯ್ತು, ಎಕ್ಸಮ್ಟೆಡ್ಡು ಬಂತು, ಟ್ಯಾಕ್ಸಬಲ್ ಆಯಿತು. ಎಲ್ಲಿವರೆಗೂ ಎಕ್ಸಮ್ಟೆಡ್ಡು ಅಪ್ ಟು 10 lakhs. ಇನ್ಕಮ್ ಫ್ರಮ್ ಅನ್ಡಿಸ್ಕ್ಲೋಸ್ಡ್ ಸೋರ್ಸ್ ಹೇಳದೆ ಹೋದರೆ ಎಂಟೈರ್ ಇನ್ಕಮನ್ನು ತಗೊಳ್ಳಿ, ಇಟ್ ಈಸ್ ಎ ಟ್ಯಾಕ್ಸಬಲ್. ಇನ್ಕಮ್ ಫ್ರಮ್ ಲೆಟಿಂಗ್ ಹೈರ್ ಬಿಲ್ಡಿಂಗ್ ಆ್ಯಂಡ್ ಮಿಷನರಿ, ಅದೊಂದು ಇದು ಬಾಡಿಗೆ ಕೊಟ್ಟಿದೆ. ನಾವು ಅಂಗಡಿ ಇರಬೇಕು, ಮಿಷನರಿಗಳನ್ನು ಬಿಲ್ಡಿಂಗನ್ನು ಬಾಡಿಗೆ ಕೊಟ್ಕೊಳ್ಳೋದು, ಕಾಂಟ್ರಾಕ್ಟ್ ವರ್ಕಿಗೆ ಏನು 80,000ಗೆ ರೆಂಟ್ ಬರ್ತಾ ಇದೆ. ಡಿಪ್ರಿಸಿಯೇಷನ್ಸ್ ಕ್ಲೈಮ್ ಮಾಡಿದ್ದೇನೆ, ಫೈರ್ ಇನ್ಶೂರೆನ್ಸನ್ನು ಕ್ಲೈಮ್ ಮಾಡ್ಕೊಂಡಿದ್ದೇನೆ. ಇಟ್ ಈಸ್ ಅನ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಇಲ್ಲಾದರೂ ನೀವು ತಗೊಳ್ಬೋದು ಅಥವಾ ಅಲ್ಲೇ ಬೇಕಾದ್ರೆ 57 ಅಲ್ಲೇ ಡಿಡಕ್ಟ್ ಮಾಡ್ಬೋದು. ಮಾಡಿದ್ದೀವಿ. ಕಮ್ಸ್ ಟು 36,500 ಇನ್ಕಮ್ ಫ್ರಮ್ ಲೆಟಿಂಗ್ ಆ್ಯಂಡ್ ಹೈರ್ ಬಿಲ್ಡಿಂಗ್ ಆ್ಯಂಡ್ ಮಿಷನರಿ. ಇಲ್ಲಿ ಹೈರ್ ಬಿಲ್ಡಿಂಗ್ ಮಿಷನ್ ಇರೋದು ಕೆಲವರು ಬಿಲ್ಡಿಂಗನ್ನು ಕಟ್ಟಿ ಕೊಟ್ಟಿರ್ತಾರೆ, ನಿಮ್ಮ ಮೆಟೀರಿಯಲ್ಸನ್ನು ಇಲ್ಲಿ ಡಂಪ್ ಮಾಡ್ಕೊಳ್ಳಿ ಬಟ್ ಬಾಡಿಗೆ ಕೊಡಿ ಅಂತ, ಬಾಡಿಗೆ ಥರನೇ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 3,200 FD ಅಂತ ಅಂದ್ಕೊಳ್ಳೋಣ. ಇನ್ಕಮ್ ರಿಸೀವ್ಡ್ ಗ್ರೌಂಡ್ ರೆಂಟ್ ಈಸ್ ಎ ಟ್ಯಾಕ್ಸಬಲ್. ಡೈರೆಕ್ಟರ್ ಸಿಟಿಂಗ್ ಫೀಸ್ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ಲಾಟ್ರಿ ನೆಟ್ ಅಂತ ಕೊಟ್ಟಿದ್ದಾರೆ, ಗ್ರಾಸ್ ಮಾಡ್ಕೊಡ್ಬೇಕಾಗುತ್ತೆ. ಹೇಗೆ ಸರ್ ಗ್ರಾಸ್ ಮಾಡ್ಕೊಡ್ಬೇಕನ್ನೋ, ಯಾವತ್ತೂ ಅದು 10,000ಕ್ಕಿಂತ ಜಾಸ್ತಿ ಹಾರ್ಸ್ ರೇಸ್ ಆಗಿದ್ರೆ ವಿನ್ನಿಂಗ್, ಲಾಟ್ರಿ ಆಗಿದ್ರೆ 10,000, ಹಾರ್ಸ್ ರೇಸ್ ಆದರೆ 5,000. ಜಾಸ್ತಿ ಆಗಿದ್ರೆ ನೀವು ಅದು 30% ಡಿಡಕ್ಟ್ ಮಾಡಿರ್ತಾರೆ. 100 ಮೈನಸ್ ಮೋರ್ಸ್ ಹೋಗಿದ್ರೆ 70 ಅಂತೇಳಿ. ಇನ್ಕಮ್ ಡಿವೈಡ್ ಬೈ 70 ಇಂಟು 100 ಮಾಡಿದ್ರೆ ಇಟ್ ಕಮ್ಸ್ ಟು 10,000 ಬಂದಿದೆ. ಗಿಫ್ಟ್ ರಿಸೀವ್ಡ್ ನೋಡ್ಕೊಳ್ಳಿ. ಗಿಫ್ಟ್ ರಿಸೀವ್ಡ್ ಫ್ರಮ್ ದ ಫ್ರೆಂಡ್ ಶಿವ ಎಬೋ 50,000 ಇದೆ, 80,000 ಕೊಟ್ಟಿದ್ದಾನೆ, ಟ್ಯಾಕ್ಸಬಲ್. ಗಿಫ್ಟ್ ಫ್ರಮ್ ಎಲ್ಡರ್ ಬ್ರದರ್ ಈಸ್ ಎಕ್ಸಮ್ಟೆಡ್, ಈಸ್ ಎ ಫ್ಯಾಮಿಲಿ. ಗಿಫ್ಟ್ ಆನ್ ಈಸ್ ಮ್ಯಾರೇಜ್ನಲ್ಲಿ ಬಂದ ಗಿಫ್ಟು ಇಟ್ ಈಸ್ ಎಕ್ಸಮ್ಟೆಡ್, ಏನೇ ಬಂದಿದ್ರು ಕೂಡ. ಗಿಫ್ಟ್ ಫ್ರಮ್ ಈಸ್ ಗ್ರ್ಯಾಂಡ್ ಮದರ್ ಈಸ್ ಎಕ್ಸಮ್ಟೆಡ್. ಸಾಮಾನ್ಯ ನೀವು ಹೇಳಿರ್ಬೋದು, ಮ್ಯಾರೇಜ್ನಲ್ಲಿ ಅವನಿಗೆ ಸಾಮಾನ್ಯವಾಗಿ 1,40,40,000 ಬಂದಿದೆ. ಸರ್ ನೀವಿಂದ ಹೇಳಿದಿರಿ ಯಾರೇ ಗಿಫ್ಟ್ ಕೊಟ್ಟಿದ್ದೀರಿ ಫ್ರೆಂಡ್ಸ್ 50,000ಕ್ಕಿಂತ ಜಾಸ್ತಿ ಬಂದಿದ್ದರೆ ಟ್ಯಾಕ್ಸಬಲ್ ಅಂತ ಹೇಳಿ ಅಂತ ಸಂದರ್ಭ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈಗ ಹೇಳ್ತಾ ಇದ್ದೀನಿ, ಮ್ಯಾರೇಜ್ ಸಂದರ್ಭದಲ್ಲಿ ಏನೇ ಗಿಫ್ಟ್ ಬಂದರೂ ಇಟ್ ಈಸ್ ಎಕ್ಸಮ್ಟೆಡ್. ಇಲ್ಲಿ ಕೂಡ ಮ್ಯಾರೇಜ್ ಸಂದರ್ಭ ಆಗಿದ್ದರಿಂದ ಸಂದರ್ಭ ಭಾಳ ಸ್ಪೆಸಿಫೈ ಮಾಡಿಕೊಡ್ಬೇಕು, ಎಕ್ಸಮ್ಟೆಡ್. ಆ್ಯಂಡ್ ಗ್ರ್ಯಾಂಡ್ ಮದರ್ ಕೊಟ್ಟಿದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ದ ಫ್ಯಾಮಿಲಿ, ಎಕ್ಸಮ್ಟೆಡ್. ಹೆನ್ಸ್ ಆರ್ taxable income from other sources is 4,48,700 rupees. Next to income, same almost a similar type of the problems ಬರ್ತಿದ್ದಾವೆ. Sri Narayana is a resident in India. Earned the income during the financial year 1920, the previous year.
Interest on security 6,000. Winning from horse race 12,500. Income earned from subletting of house 10,500. Dividend from foreign company 26,000. Interest on postal savings bank account 2,000. Ground rent from land in Pandavapura 5,000. Whatever may be that. Expenses incurred on subletting 500. Income from agriculture land in Bangladesh 20,000. Director fee 1,800. He received gift from his cousin wristwatch 5,000 on 1690. 700 received by account pay check as interest or debentures listed. Company in which public or substantially interested. Interest on deposit under gold monetized system scheme of 2015 15,000. He gets gift of a house property from friend Sri Vishnu 10/4/2019 and stamp duty value rupees 45,000. ಭಾಳ ಚೆನ್ನಾಗಿದೆ ಪ್ರಾಬ್ಲಮ್ಮು, ಎಲ್ಲ ಐಟಮ್ಸು ಬಂದಿದೆ. ಸ್ವಲ್ಪ ಮಟ್ಟಿಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇದೆಯೇ ಹಾಗೆ ತಗೊಳ್ಳಿ. ಇಲ್ಲಿ ನಾವು ಗ್ರಾಸಪ್ ಮತ್ತೊಂದು ಐಡೆಂಟಿಫಿಕೇಶನ್ಸ್ ಮಾಡಲಿಕ್ಕೆ ಹೋಗೋದು ಬೇಡ. ಇಂಟ್ರೆಸ್ಟ್ ಆನ್ ಅವನೇ ಹೇಳಿಬಿಟ್ಟಿದ್ದೇನೆ ಡೈರೆಕ್ಟಾಗಿ 6,000. ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ ಅಂತ ಬಂತು. ಇಲ್ಲಿ ವಿನ್ನಿಂಗ್ ಫ್ರಮ್ ಹಾರ್ಸ್ ರೇಸ್ 12,500. ಸರ್ ನಾವು ಗ್ರಾಸಪ್ ಮಾಡ್ಕೊಳ್ಬೇಕಂದ್ರೆ ಇಟ್ ಈಸ್ ಎ ಗ್ರಾಸಪ್ ಓನ್ಲಿ. ಹೆಂಗೆ ಸರ್ ಐಡೆಂಟಿಫೈ ಮಾಡಬೇಕು? ಇಲ್ಲ ಅಂದರೆ ಅವನು ನೆಟ್ ಅಂತ ಕೊಟ್ಟಿರಲೇಬೇಕು. ಮೇಕ್ ಎ ಪಾಯಿಂಟ್, ನೆಟ್ ಅನ್ನೋ ಪದ ಬ್ರ್ಯಾಕೆಟ್ ಒಳಗಡೆ ಇರಬೇಕು. ಹಾಗೆ ನೆಟ್ ಅನ್ನೋ ಪದ ಇದೆಯಾ? ಇಲ್ಲ. ಯಾವಾಗ ನೆಟ್ ಅಂತ ಪದ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಎ ಗ್ರಾಸ್ ಅಮೌಂಟ್. ಬಿ ಕ್ಲಿಯರ್. ಎಂಟೈರ್ ಅಮೌಂಟನ್ನು ತಗೊಳ್ಳಿ. ಮತ್ತೆ ನೀವು ಗ್ರಾಸಪ್ ಮಾಡೋಕ್ಕೆ ಹೋಗಬೇಡಿ. ನೆಟ್ ಅಂತ ಕೊಟ್ಟರೆ ಮತ್ತೆ ಗ್ರಾಸಪ್ ಮಾಡಿ. ಅಲ್ಲಿ ಇನ್ಕಮ್ ಫ್ರಮ್ ಲೆಟ್ಟಿಂಗ್ ಹೌಸ್, ಇದು ಹೇಳಿದ್ರೆ ಮನೆಯನ್ನು ಬಾಡಿಗೆ ಮನೆ ಬೇರೆ, ಹೌಸ್ ಪ್ರಾಪರ್ಟಿ. ಲೆಟ್ಟಿಂಗ್ ದಿಸ್ ಕೈಂಡ್ ಆಫ್ ಹೌಸ್. ಡಿಡಕ್ಷನ್ಸ್ 57 ಎಕ್ಸ್ಪೆನ್ಸಸ್ ಕೊಟ್ಟು 500 ಹೋಗಿದೆ, 10,000 ತಗೊಳ್ಳೋಣ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಫುಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸು ಅಪ್ ಟು 3,500 ಈಸ್ ಎ ಎಕ್ಸಮ್ಟೆಡ್. ಗ್ರೌಂಡ್ ರೆಂಟ್ ಫ್ರಮ್ ಲ್ಯಾಂಡ್ ಇನ್ ಪಾಂಡವಪುರ 5,000. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇಂಡಿಯಾದಲ್ಲಾಗಿದ್ದರೆ ಎಕ್ಸಮ್ಟೆಡ್. ಇದು ಔಟ್ಸೈಡ್ ಇಂಡಿಯಾ ಇಟ್ ಈಸ್ ಟ್ಯಾಕ್ಸಬಲ್. ಡೈರೆಕ್ಟರ್ ಫೀ 1,800 ಇಟ್ ಈಸ್ ಎ ಟ್ಯಾಕ್ಸಬಲ್. ಗಿಫ್ಟ್ ರಿಸೀವ್ಡ್ ಬೈ ಕಸಿನ್ wristwatch exempt as the amount does not exceed 50,000. ಯಾಕೆ ಎಕ್ಸಿಟ್ ಮಾಡಿದ್ದೀವಿ ಅಂದರೆ ಕಸಿನ್ ಈಸ್ ನಾಟ್ ಎ ಪಾರ್ಟ್ ಆಫ್ ಅವರ್ ರಿಲೇಷನ್ಸ್, ಬಟ್ ಆಸ್ ಎ ಫ್ರೆಂಡ್ ಅಂತ ನೋಡಿದ್ರೆ ಅಪ್ ಟು 50,000 ವರೆಗೆ ಯಾವುದಾದ್ರೂ ಗಿಫ್ಟನ್ನು ಕೊಟ್ಟರು ಕೂಡ ಫ್ರೆಂಡ್ಸು ಅದರ್ ದ್ಯಾನ್ ಮ್ಯಾರೇಜ್ ಅಕೇಶನ್ ಇಟ್ ಈಸ್ ಎಕ್ಸಮ್ಟೆಡ್. ಹವೆವರ್ ಇನ್ ದಿಸ್ ಕೇಸ್ ಇಟ್ ಈಸ್ ಲೆಸ್ ದ್ಯಾನ್ 50,000, 45,000 ಇದೆ ಎಕ್ಸಮ್ಟೆಡ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ, ಡಿಬೆಂಚರ್ ತಗೊಳ್ಳೋಣ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಅಂಡರ್ ಗೋಲ್ಡ್ ಬಾಂಡ್ ಸ್ಕೀಮ್ ಇಸ್ ಎಕ್ಸಮ್ಟೆಡ್. ಯಾವುದೇ ಬರಲಿ ಅದು ಎಕ್ಸಮ್ಟೆಡ್. ಗಿಫ್ಟ್ ಫ್ರಮ್ ಶ್ರೀ ವಿಷ್ಣು ಹೌಸ್ ಪ್ರಾಪರ್ಟಿ ಎಕ್ಸಮ್ಟ್. ದ ಸ್ಟ್ಯಾಂಪ್ ಡ್ಯೂಟಿಯು 50,000ಕ್ಕಿಂತ ಒಳಗೆ ಇದ್ದರೆ ಅದು ಎಕ್ಸಮ್ಟ್ ಆಗುತ್ತೆ. ಇಲ್ಲ 50,000ಕ್ಕಿಂತ ಜಾಸ್ತಿ ಇದ್ದರೆ ದೆನ್ ಓನ್ಲಿ ಟ್ಯಾಕ್ಸಬಲ್ ಬರುತ್ತೆ. ದೇರ್ಫೋರ್ ಟೋಟಲ್ 82,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಓಕೆ, ನೆಕ್ಸ್ಟ್ ಈಸ್ ನೋನ್ ಆಸ್ 6th ಕ್ವಶನ್ ಆಗಬೇಕು. 5 ರಿಪೀಟ್ ಆಗಿದೆ ಇರಲಿ. ಇನ್ಕಮ್ ಫಾಲೋಯಿಂಗ್ ಇನ್ಕಮ್ ಆರ್ ರಿಸೀವ್ಡ್ ಬೈ ಮಿಸ್ಟರ್ ರಾಘವೇಂದ್ರ. ಅವ್ರು ಏನೇನಿದೆ? ಡೈರೆಕ್ಟರ್ ಫೀಸ್ ಇದೆ, ಪೋಸ್ಟ್ ಆಫೀಸ್ ಸೇವಿಂಗು, ಡಿವಿಡೆಂಡು ಫ್ರಮ್ ಕೋಆಪರೇಟಿವ್ ಸೊಸೈಟಿ, ವಿನ್ನಿಂಗ್ ಫ್ರಮ್ ಲಾಟ್ರಿ, ಫ್ಯಾಮಿಲಿ ಪೆನ್ಷನ್ ಒಂದು ಹೊಸದು ಬಂದಿದೆ, ಡಿವಿಡೆಂಟ್ ರಿಸೀವ್ಡ್ ಪ್ರಿಫರೆನ್ಸ್ ಶೇರ್ಸ್ ಇದೆ, ಇನ್ಶೂರೆನ್ಸ್ ಕಮಿಷನ್ಸ್ ಇದೆ ಒಂದು ಹೊಸದು. ದೆನ್ ರಾಘವೇಂದ್ರ ರಿಸೀವ್ಡ್ ಎ ಗೋಲ್ಡ್ ಚೈನ್ ಫ್ರಮ್ ಫ್ರೆಂಡ್ ಇದೆ, ಒಂದು 32,000 ಮಾರ್ಕೆಟ್ ವ್ಯಾಲ್ಯೂ ಇದೆ, ಒಂದು 18,000, ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡೋಣ. ಈಗ ಡೈರೆಕ್ಟರ್ ಫೀಸು ಡೈರೆಕ್ಟಾಗಿ ತಗೊಳ್ಳಿ, ಟ್ಯಾಕ್ಸಬಲ್ ಇನ್ಕಮ್. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು ಅಪ್ ಟು 3,500 ಎಕ್ಸಮ್ಟೆಡ್. ಡಿವಿಡೆಂಟ್ ರಿಸೀವ್ಡ್ ಫ್ರಮ್ ಕೋಆಪರೇಟಿವ್ ಸೊಸೈಟಿ ಫುಲ್ಲಿ ಟ್ಯಾಕ್ಸಬಲ್. ವಿನ್ನಿಂಗ್ ಫ್ರಮ್ ಲಾಟ್ರಿ ಇಲ್ಲಿ ನೋಡ್ಕೊಳ್ಬೇಕು ನೀವು ಸಾಮಾನ್ಯ. ವಿನ್ನಿಂಗ್ ಫ್ರಮ್ ಆಂಧ್ರ ಪ್ರದೇಶ್ ಲಾಟ್ರಿ 42,000 ಅಂತ ಇದೆ. ಇಲ್ಲಿ ನೋಡ್ಕೊಳ್ಳಿ 42,000. ಸರ್ ಇಲ್ಲಿ ನೀವು ನೆಟ್ ಅಂತ ಹೇಳಿ ಪದ ಬರಲಿಲ್ಲಲ್ಲ ಸರ್, ಇಲ್ಲಿ ನೋಡಿದ್ರೆ ನೀವು ಗ್ರಾಸಪ್ ಮಾಡಿದ್ದೀರಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೆಟ್ ಅನ್ನೋ ಪದ ಇತ್ತು, ಮುಂದೆ ಬರೀಕ್ ಹೋದಾಗ ಸ್ಲೈಡು ಹೇಳ್ಕೊಡುತ್ತೆ, ತಗೊಂಡ್ರೆ ಅದು ಸಬ್ಮರ್ಜ್ ಆಗೋಗುತ್ತೆ ಅಲ್ಲಿ. ಹಾಗಾಗಿ ನೆಟ್ ಅನ್ನೋ ಪದ ಇದೆ, ಅದು ಸಬ್ಮರ್ಜ್ ಆಗಿದೆ, ಅದು ಒಂದು ಎಕ್ಸ್ಕ್ಯೂಸ್ ಇರಲಿ. ಇಟ್ ಈಸ್ ಎ ನೆಟ್
42,000 ನೆಟ್ ಟೈಪ್ ಆಗಿದೆ, ಬಟ್ ಅದು ಮರ್ಜ್ ಆಗಿದೆ. 42,000 ನೆಟ್. ಬಟ್ ನಿಮಗೆ ಎಕ್ಸಾಮ್ನಲ್ಲಿ ನೆಟ್ ಅಂತ ಕೊಡ್ತೀವಿ. ಇಲ್ಲ ಅಂದರೆ ನೀವು ಗ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ನೆಟ್ ಅಂತ ಇರೋದನ್ನು ನೀವು ಗ್ರಾಸ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. 42,000. ಓಕೆ, ರೈಟ್. ಓಕೆ, 42,000 ಇದೆ, 60,000. ಫ್ಯಾಮಿಲಿ ಪೆನ್ಷನ್ ನಿಮಗೆ ಹೇಳ್ತಾ ಇದ್ದೆ 30,000 ಬಂದಿದೆ. 33.33% ಆರ್ 15,000 ವಿಚ್ ಅವರ್ ಇಸ್ ಲೆಸ್ ಮಾಡ್ಕೊಳ್ಬೇಕು. 33.33% ಆನ್ 30,000. ಸಾಮಾನ್ಯವಾಗಿ ನೋಡಿದಾಗ 1/3 ಆಫ್ 30,000 ಮಾಡಿದಾಗ 10,000 ಬಂತು. 15,000 ವಿಚ್ ಅವರ್ ಇಸ್ ಲೆಸ್ ಮಾಡಿದಾಗ 10,000 ಕಳೆದ್ಬಿಟ್ರೆ 20,000 ಇಟ್ ಈಸ್ ಎ ಟ್ಯಾಕ್ಸಬಲ್. ಡಿವಿಡೆಂಟ್ ರಿಸೀವ್ಡ್ ಅಂಡ್ ಪ್ರಿಫರೆನ್ಸ್ ಶೇರ್ಸ್ ಎಕ್ಸಮ್ಟೆಡ್ ಬಿಕಾಸ್ ಇಟ್ ಈಸ್ ಎ ಡೊಮೆಸ್ಟಿಕ್ ಕಂಪನಿ. ಇನ್ಶೂರೆನ್ಸ್ ಕಮಿಷನ್ 23,000 ಇದೆ. ಸಾಮಾನ್ಯ ನಾವು ನಿಮಗೆ ಹೇಳ್ತಾ ಇದ್ದೀವಿ, ಇದು TDS ಆಗಿ ಕೊಟ್ಟಿರ್ತಾರೆ, ಅದು ನೆಟ್ಟೆ. ಸಾಮಾನ್ಯ ಕುಡದೆ ಹೋದರೂ ಕೂಡ ಇನ್ಶೂರೆನ್ಸ್ ಕಮಿಷನ್ಸು ನೆಟ್ಟಾಗಿ ಬಂದಿರ್ತದೆ. ಸಾಮಾನ್ಯ ಈಗ ಲಾಟ್ರಿ ಟಿಕೆಟ್ಗಳು ಕೆಲವು ಸಂದರ್ಭದಲ್ಲಿ ಹಾಗೆ ಕೊಟ್ಟಿದ್ರು ತೊಗೊಳ್ಬೇಕು, ಕೆಲವು ಸಂದರ್ಭದಲ್ಲಿ ಈ ಥರ ಕನ್ಫ್ಯೂಷನ್ ಏನಿದೆ ಆ ಥರ ಏನೂ ಆಗಲ್ಲ. ಸಾಮಾನ್ಯ ನೆಟ್ಟೆ ಕೊಟ್ಟಿರ್ತಾರೆ, ಅವರಿಗೆ ಡಿಡಕ್ಟ್ ಮಾಡೇ ಕೊಟ್ಟಿರ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕಮಿಷನ್ ಹೇಳ್ಕೊಬಂದಿದ್ದಾನೆ. ಇನ್ಶೂರೆನ್ಸ್ ಕಮಿಷನ್ ರಿಸೀವ್ಡ್ 23,000 ಇದೆ ಸರ್ ಅಂತಾನೆ. 23,000 ಅಂತ ಬಂದಾಗ ಅವನು ಅದಕ್ಕೆ 5% ಡಿಡಕ್ಟ್ ಮಾಡಿ ಕೊಟ್ಟಿರ್ತಾರೆ, ಚೆಕ್ಕು ಅಥವಾ ಏನಾದ್ರು ಕೊಡೋದಂತಂದರೆ. 23,500 ಯಾಕೆ 15,000ಕ್ಕಿಂತ ಜಾಸ್ತಿ ಕೊಡಬೇಕು LIC ಅವರಂದಾಗ ಡಿಡಕ್ಟ್ ಮಾಡಿ ಕೊಟ್ಟಿರ್ತಾರೆ. 23,500 95%ಗಾದರೆ 100 - 100 95 ಆದರೆ 100ಕ್ಕೆ ಎಷ್ಟು 24,737. ಪ್ಲಸ್ ಎಕ್ಸ್ಪೆನ್ಸಸ್ 2,500 ಹೋದರೆ 22,000 ಈಸ್ ಎ ಟ್ಯಾಕ್ಸಬಲ್. ಗಿಫ್ಟ್ ರಿಸೀವ್ಡ್ ಇನ್ ಗೋಲ್ಡ್ ಚೈನ್ ಮೂವಬಲ್ ಇಟ್ ಈಸ್ ಎ ಎಕ್ಸಮ್ಟೆಡ್. ಯಾಕೆ ಇದು ಎಕ್ಸಮ್ಟೆಡ್ಡು? ಗೋಲ್ಡ್ ಯಾಕೆ ಇದು ಎಕ್ಸಮ್ಟೆಡ್ ಅಂದರೆ ಸಾಮಾನ್ಯವಾಗಿ ಹೇಳಿದ್ದಾರೆ, ಓಕೆ, ಇಟ್ ಈಸ್ ಎ 32,000 ಅಂದರೆ ಲೆಸ್ ದ್ಯಾನ್ 50,000ವರೆಗೂ ಇರೋದ್ರಿಂದ ಇಟ್ ಈಸ್ ಎಕ್ಸಮ್ಟೆಡ್. ಟೋಟಲ್ ಇನ್ಕಮ್ ಈಸ್ 1,19,237. ನೆಕ್ಸ್ಟು ಸೇಮ್ ಇನ್ಫಾರ್ಮೇಷನ್ಸ್ ಇರುತ್ತೆ ನಿಮಗೆ. ಆಲ್ಮೋಸ್ಟ್ ಏನು ಇನ್ಫಾರ್ಮೇಷನ್ಸ್ ರಿಲೇಟಿಂಗ್ ಟು 36,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್, ಕಂಪನಿ ಲಿಸ್ಟೆಡ್, ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ, ಇಂಟ್ರೆಸ್ಟ್ ಆನ್ ಪೋಸ್ಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, 12,000 12% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಡಿವಿಡೆಂಡ್ 7,000, ಗ್ರಾಸ್ 3,000 8% trust bond, dividend from foreign companies, then subject to TDS 1,000, 15,000 9% municipal debenture, winning from lottery, net amount received, net amount, make a note of it. 20,000 10% debenture of a public limited company not listed, 12,000 5% debenture of Delhi ಡೆವಲಪ್ಮೆಂಟ್ ಅಥಾರಿಟಿ. ಸಾಮಾನ್ಯವಾಗಿ ನಾವು ರಿಸೀವ್ ಮಾಡ್ಕೊಳ್ವಾಗ ನೆಟ್ ಅಮೌಂಟೇ ರಿಸೀವ್ ಮಾಡ್ಕೊಳ್ತೀವಿ. ಯಾವಾಗ 10,000ಕ್ಕಿಂತ ಈ ಹಾರ್ಸ್ ರೇಸಲ್ಲಿ 5,000ಕ್ಕಿಂತ ಜಾಸ್ತಿ ಬಂದಾಗ TDS ಮಾಡಿಕೊಡ್ಲಿಲ್ಲ ಅಂದರೆ ಅವನು ಹೇಳ್ಕೊಳ್ತಾನೆ. ಅದೇ ರೀತಿಯಲ್ಲಿ ಲಾಟ್ರಿ ಬೇರೆ ಯಾವುದ್ರಲ್ಲಾದರೂ ಕೂಡ TDS ಮಾಡಿಕೊಟ್ಟಿಲ್ಲ ಅಂದರೆ ನಾನು ಹೇಳ್ಕೊಳ್ತಾನೆ. ಹಾಗಾಗಿ ಇಟ್ ಈಸ್ ಎ ನೆಟ್ ಅಮೌಂಟ್ ಆಗಿರುತ್ತೆ. ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಗ್ರಾಸ್. ಯಾವುದೋ ಒಂದು ಕೇಸಲ್ಲಿ ಅಮೌಂಟು ಗ್ರಾಸ್ ಕೊಟ್ಟುಬಿಟ್ಟಿದ್ದೀವಿ ಅಂತ ಹೇಳಿದಾಗ ಅದನ್ನು ಮಾತ್ರ ನೆಟ್ಟಾಗಿ ಗ್ರಾಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. Let's find out solution to this problem. Tax free debenture interest ಅಂತ ಬಂತು. ಇಲ್ಲಿ ಡಿಬೆಂಚರ್ ಅಂತ ಪದ ಬಂದಾಗ ಕಮರ್ಷಿಯಲ್ ಸೆಕ್ಯೂರಿಟೀಸ್ಗೆ ಹೋಗಿ ಇಟ್ ಈಸ್ ಎ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ರೇಟಲ್ಲಿದ್ದರೆ ಗ್ರಾಸ್ ಅಪ್ ಇರೋದಿಲ್ಲ, ಅಮೌಂಟಲ್ಲಿದ್ದರೆ ಗ್ರಾಸ್ ಅಪ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡ್ಕೊಳ್ಳೋಣ. ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇಂಟ್ರೆಸ್ಟ್ 36,000 ಇದೆ. 10%ಗೆ ಅವನು ಮಾಡಿಕೊಂಡಾಗ ಅಮೌಂಟ್ ಬಂದುಬಿಡ್ತದೆ ನಮಗೆ. 10% ಅಂದರೆ ಅಮೌಂಟು. 10% ಅಮೌಂಟ್ ತಗೊಂಡು DDS 10% ಆಗಿರುತ್ತೆ. 100 - 10 ಅಂದರೆ 90 ಡಿವೈಡ್ ಬೈ 90 ಮಾಡಿಕೊಂಡ್ರೆ ಕಮ್ಸ್ ಟು 4,000 ಮಾಡಲೇಬೇಕು. ಬರೀ ಇದೇ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಇದಲ್ಲ ಇನ್ಯಾವುದೋ ಒಂದು ಅಮೌಂಟ್ ಕೊಟ್ಬಿಟ್ಟಾಗ ಅವಾಗ ನಾವು ಕ್ರಾಸ್ ಅಪ್ ಮಾಡಲಿಕ್ಕಾಗುತ್ತಿಲ್ಲ. ಇಲ್ಲಿ ನಾವು ಅಮೌಂಟ್ ಸಿಗ್ತಾ ಇದೆ. ಅಮೌಂಟ್ ಸಿಕ್ಕಿದಾಗ ಡೈರೆಕ್ಟಾಗಿ ನಾವು 36,000 ಅಂದರೆ 33,600 ಆಗುತ್ತೆ. 3,600 ಡಿವೈಡ್ ಬೈ 90 ಇಂಟು 100 ಕಮ್ಸ್ ಟು 4,000. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ನೀವು ಹೇಳಿದಂಗೆ 3,500ಕ್ಕಿಂತ ಕಡಿಮೆ ಎಕ್ಸಮ್ಟೆಡ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೋಡಿ, ಇಟ್ ಈಸ್ ಎ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಒನ್ಸಗೆ ನಾವು ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ಬಂದ ತಕ್ಷಣವೇ ಗ್ರಾಸ್ ಅಪ್ ಮಾಡಿಕೊಳ್ಳಬೇಕು. ಅಮೌಂಟು ನಮಗೆ 12% ಅನ್ನು 12,000 ಅಂದರೆ ಬಹುಶಃ ಇಟ್ ಕಮ್ಸ್ ಟು 1,000 ಡಿವೈಡೆಡ್ ಬೈ
90 ಇಂಟು 100 ಮಾಡಿಕೊಂಡ್ರೆ 1600 ಬಂದಿದೆ. ಡಿವಿಡೆಂಡ್ ಫ್ರಮ್ ಟೀಕ್ ಇಟ್ ಈಸ್ ಡೊಮೆಸ್ಟಿಕ್ ಕಂಪನಿ ಎಕ್ಸಮ್ಟೆಡ್. ನೆಕ್ಸ್ಟ್ ಪೋರ್ಟ್ ಟ್ರಸ್ಟ್ ಬಾಂಡ್ ಏನು ಕನ್ವರ್ಟ್ ಮಾಡ್ಕೊಳ್ಳಿ ನೋಡಿ, ಇಲ್ಲಿ 30,000 ಇಂಟು 8%. ಸರ್ ಇದು ನಾವು ಗ್ರಾಸ್ ಅಪ್ ಮಾಡ್ಕೊಳ್ಳೋಕ್ಕೆ ಬರಲಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಡಿಬೆಂಚರ್ಸ್ ಇವೆಲ್ಲ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಲ್ವೇಸ್ ಗ್ರಾಸ್ ಅಪ್, ಹಾಗೆ ಗ್ರಾಸ್ ಅಪ್ ಬಂದಿದ್ದೀವಿ. ಇಲ್ಲಿ ಪೋರ್ಟ್ ಟ್ರಸ್ಟ್ ಬಾಂಡ್ ಅಂತ ಇದೆ. ಇಲ್ಲಿ ಬಾಂಡ್ ಅಂತ ಬಂದಿದ್ದರಿಂದ ಗೌರ್ಮೆಂಟ್ ಇಂದು ಇಟ್ ಈಸ್ ಎ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸ್. ಹೇಗೆ ಐಡೆಂಟಿಫೈ ಮಾಡಬೇಕು ಅಂದರೆ, ಇಲ್ಲಾಂದರೆ ಟ್ಯಾಕ್ಸ್ ಫ್ರೀ ಅಂತ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಟ್ಯಾಕ್ಸ್ ಫ್ರೀ ಅಂತ ಯಾವಾಗ ಹೇಳಲಿಲ್ಲ? ಲೆಸ್ ಟ್ಯಾಕ್ಸ್ ಬಂದಾಗ ವಾಟ್ ಎವರ್ ದ ರೇಟ್ ಕೊಟ್ಟಿದ್ದಾರೆ ಅದೇ ರೇಟಲ್ಲಿ ತೊಗೊಳ್ಬೇಕು, ಕ್ರಾಸ್ ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಿ ಕೇರ್ಫುಲ್. ಗೌರ್ಮೆಂಟ್ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸನ್ನು ಯಾವುದೇ ಕಾರಣಕ್ಕೂ ಕೂಡ ಗ್ರಾಸ್ ಅಪ್ ಮಾಡಬೇಡಿ. ಮತ್ತೆ 30,000 ಇಂಟು 8 ಡಿವೈಡ್ ಬೈ 10 90 ಇಂಟು 100 ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಬಿ ಕೇರ್ಫುಲ್. ಯಾವುದೇ ಗೌರ್ಮೆಂಟು ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟೀಸನ್ನು ಕ್ರಾಸ್ ಅಪ್ ಮಾಡೋದಿಲ್ಲ. ವಾಟ್ ಎವರ್ ರೇಟ್ ಕೊಟ್ಟಿರ್ತಾರೆ ಆ ರೇಟ್ ಪ್ರಕಾರ ತಗೊಳ್ತೀವಿ. 2400. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ, ಅಲ್ಲಿ TDS ಅನ್ನು ಆಗಿದೆ, ಹಾಗಾಗಿ ಮಾಡಿಬಿಟ್ಟು ತೊಗೊಂಡಿದ್ದೀವಿ 4000. ಮುನ್ಸಿಪಲ್ ಡಿಬೆಂಚರ್ಸ್ ಇದೆ. ಮುನ್ಸಿಪಲ್ ಡಿಬೆಂಚರ್ಸ್ ಅಂತ ಬಂದಾಗ ನಾನು ನಿಮಗೆ ಹೇಳಿದೆ ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಹೇಳ್ತಾ ಇದ್ದೀನಿ. ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಇದರಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಪದ ಇದೆಯಾ? ಇಲ್ಲ. ಲೆಸ್ ಟ್ಯಾಕ್ಸ್ ಫ್ರೀ ಅಂತ ಇದ್ರೆ ಆಲ್ವೇಸ್ ಗ್ರಾಸ್ ಅಪ್ ಮಾಡ್ಕೊಳ್ಬೇಕು. ಇದರಲ್ಲಿ ಟ್ಯಾಕ್ಸ್ ಫ್ರೀ ಪದ ಇರಲಿಲ್ಲ ಅಂದರೆ ಲೆಸ್ ಟ್ಯಾಕ್ಸ್ ಅಂತ ಅಸ್ಯೂಮ್ ಮಾಡಿಕೊಂಡ್ರೆ ಗ್ರಾಸ್ ಅಪ್ ಮಾಡುವಾಗಿಲ್ಲ. ನೋಡಿ ಮೇಲೆ ಫಸ್ಟು ಟ್ಯಾಕ್ಸ್ ಫ್ರೀ ಅಂತ ಇದೆ, ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟಿ ಗೊತ್ತಾಯಿತು. ಟ್ಯಾಕ್ಸ್ ಫ್ರೀ ಅಂತ ಬಂದಾಗ ಕ್ರಾಸ್ ಅಪ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಟ್ಯಾಕ್ಸ್ ಫ್ರೀ ಅಂತ ಪದ ಇಲ್ಲ, ಇಟ್ ಈಸ್ ಎ ಡಿಬೆಂಚರ್ ಅಂತ ಬಂದಾಗ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಅಂತ ಬಂದಾಗ ಡೈರೆಕ್ಟ್ ಆಗಿ ನೀವು ಏನು 9% ತಗೊಳ್ಳಿ ಡೈರೆಕ್ಟ್ ಆಗಿ, ನೋ ನೀಡ್ ಟು ಕನ್ವರ್ಟ್ ಇಂಟು ಗ್ರಾಸ್ ಅಪ್. ವಿನ್ನಿಂಗ್ ಫ್ರಮ್ ಲಾಟ್ರಿ, ಯಾವುದೇ ಲಾಟ್ರಿಯು ಕೂಡ ನಾನು ನಿಮಗೆ ಹೇಳಿದ ನೆಟ್ ಬಂದಿರುತ್ತೆ, ಗ್ರಾಸ್ ಅಪ್ ಮಾಡ್ಕೊಳ್ಬೇಕು. 100% ಇದೆ, 70% ಆಗಿದೆ. ದೆನ್ ಪಬ್ಲಿಕ್ ಲಿಮಿಟೆಡ್ ಟು ಕಂಪನಿ ಇಂಟ್ರೆಸ್ಟ್ ಟು, ಅದು ಡೈರೆಕ್ಟ್ ಆಗಿ ಇಟ್ ಈಸ್ ಎ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಇಂಟ್ರೆಸ್ಟ್ ಅಂತ ಇದೆ, ಇಟ್ ಈಸ್ ಎ ಲೆಸ್ ಟ್ಯಾಕ್ಸ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಡೈರೆಕ್ಟ್ ಆಗಿ ತಗೊಳ್ಳಿ. ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಡಿಬೆಂಚರ್ ಅಂತ ಬಂತು, ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಫ್ರೀ ಅಂತ ಪದ ಇಲ್ಲದೆ ಇರೋದ್ರಿಂದ ಲೆಸ್ ಟ್ಯಾಕ್ಸ್ ಅಂತ ತಗೊಂಡು ವಾಟ್ ಎವರ್ ನಮಗೆ ಬಂದಿರುತ್ತೆ ಆಸ್ ಇಟ್ ಈಸ್ ತಗೊಳ್ಬೇಕು. ಡೋಂಟ್ ಕನ್ಫ್ಯೂಸ್ ವಿತ್ ಲೆಸ್ ಟ್ಯಾಕ್ಸು ಟ್ಯಾಕ್ಸ್ ಫ್ರೀಗೂ ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಡಿಬೆಂಚರು ಟ್ಯಾಕ್ಸ್ ಫ್ರೀ ಅಂತ ಬಂದರೆ ಅಮೌಂಟ್ ಮಾಡಿಕೊಂಡು ಗ್ರಾಸ್ ಅಪ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಫ್ರೀ ಪದ ಇರಲಿಲ್ಲ ಅಂದರೆ ಲೆಸ್ ಟ್ಯಾಕ್ಸು ಅಷ್ಟೇ. ಇದು ಇಟ್ ಈಸ್ ಎ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಗುತ್ತೆ. ಗೌರ್ನಮೆಂಟಿಂದು ಅಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ಪದ ಇರಲಿಲ್ಲ ಅಂದರೆ ಇಟ್ ಈಸ್ ಎ ಲೆಸ್ ಟ್ಯಾಕ್ಸ್ ಅಂತ ಮಾಡಿ ಡೈರೆಕ್ಟಾಗಿ ತಗೊಳ್ಳಿ, ಯಾವುದೇ ಕಾರಣಕ್ಕೂ ಕೂಡ ಕ್ರಾಸ್ ಅಪ್ ಮಾಡ್ಕೊಂಡು ಹೋಗಬೇಡಿ. ಹೆನ್ಸ್ ದಿಸ್ ಪ್ರಾಬ್ಲಮ್ there are number of challenges we have come across. Therefore total is 63,950 is a taxable income. That is the last questions on these. If there is a Mr. Amarnath and so on, so salary ಇದೆ, what wardenship ಅವ್ರು ಮಾಡಿದ್ದಾರೆ, then examinations ಇದೆ, royalty winning from card games, expenditure purchase of lottery, interest, cash gift from cousin and cash gift from elderly brothers ಇದೆ. ಜಸ್ಟ್ ಆ್ಯಡ್ ಮಾಡ್ತಾ ಹೋಗೋದು. ಆ್ಯಡ್ ಮಾಡುವಾಗ ಸ್ವಲ್ಪ ನಾವು ಟೆಕ್ನಿಕಾಲಿಟಿಯನ್ನು ಸ್ವಲ್ಪ ಕರೆಕ್ಟಾಗಿ ತಿಳ್ಕೊಂಡಿರಬೇಕು. ಇಲ್ಲಿ ನೋಡ್ಕೊಳ್ಳೋಣ. ಸ್ಯಾಲ್ರಿ ಅಂತ ಬಂದಾಗ 26,000 ಕೊಡ್ತಿದ್ದಾರೆ ಪರ್ ಮಂತ್ ಇಂಟು 12 ಕಮ್ಸ್ ಟು 3,20,000. ಪ್ರತಿಯೊಂದು ಆನ್ಯುವಲ್ ಮಾಡಬೇಕು. ದೆನ್ ವಾರ್ಷಿಪ್ ಅಲೋವೆನ್ಸಸ್ ಕೊಡ್ತಾ ಇದ್ದಾರೆ 4,000 ಇಂಟು 12 48, ಟೋಟಲ್ 3,60,000 ಆಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 3ನಲ್ಲಿ 50,000 ತೆಗಿಬೇಕಾಗುತ್ತೆ. Therefore net salary means taxable salary is 3,10,000. Income from house property nil, capital gain nil, income from other source one by one add ಮಾಡ್ತಾ ಬರೋಣ. Examination fees correct 8,000, royalty from book fully taxable 20,000, winning from ಅದು ಆಮೇಲೆ exemptions ಕ್ಲೈಮ್ ಮಾಡೋಣ. Winning from card game 9,000, winning from Karnataka lottery 50,000. Therefore less expenditure ಯಾವುದೂ ಇಲ್ಲ, ಅದನ್ನು ಗ್ರಾಸ್ ಅಪ್ನಲ್ಲೇ ಇದೆ 50,000. ಇಂಟ್ರೆಸ್ಟ್ ಆನ್ ರಿಲೀಫ್ ಬಾಂಡ್, ಇಟ್ ಈಸ್ ಎ ಇಂಟ್ರೆಸ್ಟ್ ಆನ್ ರಿಲೀಫ್ ಬಾಂಡ್, ಇಟ್ ಈಸ್ ಕಾಲ್ಡ್ ಆನ್ ಎಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟಿ ಎಕ್ಸಮ್ಟೆಡ್. ಕ್ಯಾಶ್ ಗಿಫ್ಟ್ ಫ್ರಮ್ ಕಸಿನ್, ಎಲ್ಡರ್ಲಿ ಬ್ರದರ್, ಫ್ರಮ್ ಹಿಸ್ ಗ್ರ್ಯಾಂಡ್ ಮದರ್ 30,000 ಪ್ಲಸ್ 30,000 ಎರಡನ್ನೂ ಆ್ಯಡ್ ಮಾಡಿಕೊಂಡ್ರೆ
ಇಟ್ ಈಸ್ ಮೋರ್ ದೆನ್ 60,000 ಆಗುತ್ತೆ. ಸಪ್ರೇಟ್ ಅಂತ ಹೇಳ್ಬಿಟ್ಟು ತಿಳ್ಕೊಬೇಡಿ. ಆ ಒಂದು ವರ್ಷದಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ಗಳಿಂದ ತಗೊಂಡಾಗ ಆ ಒಂದು ವರ್ಷದ ಅಗ್ರಿಗೇಟ್ ಒಂದು ವೇಳೆ ಮ್ಯಾರೇಜ್ ಒಂದು ಅಕೇಶನ್ ಒಂದು ಬಿಟ್ಟು ಬೇರೆ ಅಕೇಶನಲ್ಲಿ ಯಾವುದೋ ಒಂದು ಅಕೇಶನಲ್ಲಿ ಒಬ್ಬ ಫ್ರೆಂಡ್ 20,000 ಕೊಟ್ಟ, ಇನ್ನೊಂದು ಅಕೇಶನಲ್ಲಿ 30,000 ಕೊಟ್ಟ, ಇನ್ನೊಂದು ಅಕೇಶನಲ್ಲಿ ಇನ್ನೊಬ್ಬರು ಫ್ರೆಂಡು 20,000 ಕೊಟ್ಟ ಅಂದಾಗ ಟೋಟಲ್ 50,000 ಇಲ್ಲ, ಎಕ್ಸಾಮ್ಟೆಡ್ ಅನ್ನೋಂಗಿಲ್ಲ. 3 ಜನ ಫ್ರೆಂಡಿಂದು ಆ್ಯಡ್ ಮಾಡಿದಾಗ ಒಂದು 60,000 ಬಂದಿದೆ. ಇಫ್ ಇಟ್ ಈಸ್ ಎಕ್ಸೀಡ್ 50,000 therefore it is a totally it is ನಾನ್ ರಿಲೇಟಿವ್ಸ್ ಬರುತ್ತೆ. ಇಟ್ ಈಸ್ ಎ ಟ್ಯಾಕ್ಸಬಲ್ ತಗೊಂಡು ಟೋಟಲ್ 147 and 447 is a taxable income from other source. ಲಾಸ್ಟ್ 8th ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಆಗಿದೆ. ಆ ಡೀಟೇಲ್ಸನ್ನು ನೀವು ನೋಡ್ಕೊಂಡು ಹೋಗೋಣ ನಮ್ಮ ಪ್ರಾಬ್ಲಮ್ ಸೊಲ್ಯೂಷನ್. ಇಲ್ಲಿ ರಾಯಲ್ಟಿ ಫ್ರಮ್ ಬುಕ್ಸ್ ತಗೊಳ್ಳೋಣ. ಲೆಸ್ ಎಕ್ಸ್ಪೆಂಡಿಚರ್ ಏನಾರಾಗಿದ್ದರೆ 4,000 ಪ್ಲಸ್ ಪರ್ಚೇಸ್ ಬುಕ್ಕು ಮಾಡ್ಕೊಂಡಿದ್ದಾನೆ, ಪ್ರೂಫ್ ರೀಡಿಂಗಿಗೆಲ್ಲ ಸಂಬಳ ಕೊಟ್ಟಿದ್ದಾನೆ ಬೇರೆಯವರಿಗೆ, ಕಳ್ಕೊಂಡ್ರೆ 5,000 ಹೋಗುತ್ತೆ, 45,000. ಎಕ್ಸಾಮಿನರ್ ರೆಮ್ಯುನರೇಷನ್ಸ್ ಚಾರ್ಜ್ ಮಾಡಿ, ಕ್ರಾಸ್ವರ್ಡ್ ಫಜಲ್ಸ್ 10,000, ಪ್ರಿಫರೆನ್ಸ್ ಡಿವಿಡೆಂಟು ಎಕ್ಸಾಮ್ಟೆಡ್, FD ಅಂತ ಬಂದಿದೆ ಚಾರ್ಜ್ ಮಾಡಿ, ಡಿವಿಡೆಂಟ್ ಡಿಕ್ಲೇರ್ಡ್ ಬೈ ಯಾವುದೋ ಒಂದು ಕಂಪನಿ, ಡೊಮೆಸ್ಟಿಕ್ ಕಂಪನಿ ಅಂತ ತಗೊಳ್ಳಿ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ, ಇಟ್ ಈಸ್ ಎ ಲೆಸ್ಟಾ ಗೌರ್ಮೆಂಟ್ ಸೆಕ್ಯೂರಿಟಿ ತಗೊಳ್ಳಿ. ದೆನ್ ಡಿವಿಡೆಂಟ್ ಫ್ರಮ್ ಎಲ್ಲ ಇದು ಡೊಮೆಸ್ಟಿಕ್ ಕಂಪನಿಗಳು ಎಕ್ಸಾಮ್ಟು, ಇಂಟ್ರಿಮ್ ಡಿವಿಡೆಂಟ್ ಆಲ್ಸೋ. ಪಂಜಾಬ್ ಲಾಟ್ರಿ ಒಂದು 10 lakhs ಇದೆ, ಏನೋ ಲಾಟ್ರಿ ಗೋಲ್ಡ್ ವರ್ತ್ ತಗೊಳ್ಳಿ. ಇನ್ಕಮ್ ಫ್ರಮ್ ಹಾರ್ಸ್ ರೇಸ್ ಇದೆ, ಗ್ರಾಸ್ ತಗೊಳ್ಳಿ ಡೈರೆಕ್ಟಾಗಿ. ಪ್ಲಸ್ ಎಕ್ಸ್ಪೆನ್ಸಸ್ ಏನಾದರೂ ಇನ್ಕಮ್ ಫ್ರಮ್ ಮೇಂಟೈನಿಂಗ್ ಬೇರೆ. ಈಗ ಒಂದು ಸ್ಟಡ್ ಫಾರ್ಮನ್ನು ಮಾಡಿಕೊಂಡು ಹಾರ್ಸನ್ನು ಮೇಂಟೈನ್ ಮಾಡೋ ಎಕ್ಸ್ಪೆನ್ಸಸ್ ಇದೆಲ್ಲ ಕಳೀಲೇಬೇಕಾಗುತ್ತೆ. ಈಗ ಸಾಮಾನ್ಯ ಕುಣಿಗಲ್ನಲ್ಲಿ ಸ್ಟಡ್ ಫಾರ್ಮ್ ಇದೆ, ಕುದುರೆಗಳನ್ನು ಬಿಟ್ಟು ಅಲ್ಲಿ ಮೇಯಿಸ್ತಾರೆ. ಆವಾಗ ಹಾರ್ಸ್ ರೇಸಲ್ಲಿ ಏನೋ ಒಂದಷ್ಟು ಬಂದಿದೆ ಅಂದರೆ ಆ ಸ್ಟಡ್ ಫಾರ್ಮಿಂದ ಎಕ್ಸ್ಪೆನ್ಸಸ್ಸನ್ನು ಕಳ್ಕೊಳ್ಬೇಕು. ಇಲ್ಲೂ ಕೂಡ ಹಾಗೆ ಸ್ಟಡ್ ಫಾರ್ಮ್ ಸಣ್ಣ ಫಾರ್ಮ್ ಕಟ್ಕೊಂಡು ಹಾರ್ಸನ್ನು ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಎಕ್ಸ್ಪೆನ್ಸಸ್ ಕಳ್ಕೊಂಡ್ರೆ ದೆನ್ ಇಟ್ ಈಸ್ ನೋನ್ ಎಸ್. ಬಟ್ ಅಲ್ಲಿ ಬಂದಿರೋದು 1 ಲಕ್ಷ, 1,60,000 ರೂಪಾಯಿ ಅವ್ರ ಮೇಂಟೈನಿಗೆ ಹೋಗಿದೆ. ದೇರ್ ಫೋರ್ ಇಟ್ ಈಸ್ ಎ ನಿಲ್ಲು, ಯಾಕಂದರೆ ನೆಗೆಟಿವ್ ಬಂದಿದ್ದರಿಂದ ಬರೋದಿಲ್ಲ. ಗಿಫ್ಟ್ ಫ್ರಮ್ ಎಲ್ಡರ್ ಬ್ರದರ್, ಫಾದರಿಂದ ಕೋರ್ಸ್ ಇಟ್ ಈಸ್ ಎಬೋ ಫಾದರಿಂದ, ಇವರೆಲ್ಲ ಕೂಡ ಎಲ್ಡರ್ ಬ್ರದರ್ ಫಾದರಿಂದ ನಮ್ಮ ಫ್ಯಾಮಿಲಿಗೆ ಬರೋದಿಲ್ಲ, ಕಸಿನ್ ಟೈಪಲ್ಲಿ ತಿಳ್ಕೊಳ್ಳೋಣ, ಅಂದರೆ ನಾನ್ ರಿಲೇಟಿವ್ಸ್ ಅಂತ. ಎಬೋ 50,000 ಇಟ್ ಈಸ್ ಎ ಟ್ಯಾಕ್ಸಬಲ್. ಟೋಟಲ್ 35,66,000 ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಮತ್ತೆ ಪುನಃ ಸೇಮ್ ಬಂದಿದೆ ಕ್ವಶನ್ ನಂಬರ್ 9 ಕೂಡ. ಡೈರೆಕ್ಟರ್ ಫೀಸ್, ರಾಯಲ್ಟೀಸ್ ಅವರೆಲ್ಲ ಡೀಟೇಲ್ಸ್ ಆಗಿ ಆ ಡೀಟೇಲ್ಸ್ಗಳನ್ನು ನಾವು 1 by 1 ವಿಲ್ ಬಿ ಡಿಸ್ಕಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.